morning student, welcome to economics online classes. In this video I would like to explain the limitations or exceptions to the law of supply. So law of supply which is discussed in earlier video. So law of supply states that if other things remaining constant, when price increases, quantity supply also increases. When price reduces, quantity supply also reduces. So there is a positive and a direct relationship between price and quantity supply. But this law of supply is not universal. It is not applicable in all situations. Sometimes producer or traders sell more commodities at a lower price and sell less commodities at higher prices. So the opposite situations to law of supply is known as exceptions or limitations of law of supply. ಇಲ್ಲಿ ಪೂರೈಕೆ ನಿಯಮನ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಪೂರೈಕೆ ನಿಯಮದ ಪ್ರಕಾರ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಾದರೆ ಮಾರಾಟವಾಗುವಂಥ ಪ್ರಮಾಣ ಅಂದರೆ ಮಾರ್ಕೆಟಿಗೆ ಮಾರಾಟ ಮಾಡುವ ಉದ್ದೇಶದಿಂದ ಬರುವಂಥ ಸರಕುಗಳ ಪ್ರಮಾಣ ಹೆಚ್ಚಾಗುತ್ತೆ. ಬೆಲೆ ಕಡಿಮೆ ಇದ್ದಾಗ ಪೂರೈಕೆಯ ಪ್ರಮಾಣನೂ ಕಡಿಮೆ ಆಗುತ್ತೆ ಅನ್ನೋದನ್ನ ನಾವೀಗಾಗಲೇ ನೋಡಿದ್ವಿ. ಆದರೆ ಈ ಪೂರೈಕೆ ನಿಯಮ ಎಲ್ಲ ಸಂದರ್ಭಗಳಲ್ಲೂ ನಿಜ ಆಗುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಖಂಡಿತ ಇಲ್ಲ. ಪೂರೈಕೆ ನಿಯಮ ಕೆಲವು ಸಂದರ್ಭಗಳಲ್ಲಿ ನಿಜ ಆಗೋದಿಲ್ಲ. ಅದರ ಅರ್ಥ ಕೆಲವು ಸಂದರ್ಭಗಳಲ್ಲಿ ಉತ್ಪಾದಕರು ಅಥವಾ ವ್ಯಾಪಾರಿಗಳು ಪೂರೈಕೆ ನಿಯಮಕ್ಕೆ ವಿರುದ್ಧವಾಗಿ ವರ್ತಿಸ್ತಾರೆ. ಅಂದರೆ ಬೆಲೆ ಹೆಚ್ಚಾಗಿದ್ದಾಗ ಕಡಿಮೆ ಸರಕುಗಳನ್ನು ಮಾರುಕಟ್ಟೆಗೆ ತರ್ತಾರೆ, ಬೆಲೆ ಕಡಿಮೆ ಇದ್ದಾಗ ಹೆಚ್ಚು ವಸ್ತುಗಳನ್ನು ಮಾರುಕಟ್ಟೆಗೆ ತರಬಹುದು. ಅಂದರೆ ಬೆಲೆಗೂ ಪೂರೈಕೆಗೂ ಕೆಲವೊಮ್ಮೆ ವಿರುದ್ಧವಾಗಿರೋಂಥ ಸಂಬಂಧ ಏರ್ಪಡುತ್ತೆ. ಅಂಥ ಸಂದರ್ಭಗಳನ್ನು ನಾವು ಮಿತಿಗಳು ಅಥವಾ ಅಪವಾದಗಳು ಅಂತ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ಅಂಥ ಅಪವಾದಗಳು ಯಾವುದಿದೆ ಅನ್ನೋದನ್ನು ನಾವೀಗ ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಮೊದಲನೇದು ಡಿಪ್ರೆಷನ್. ಸೊ ಡ್ಯೂರಿಂಗ್ ಡಿಪ್ರೆಷನ್ ಲಾ ಆಫ್ ಸಪ್ಲೈ ಡಸ್ ನಾಟ್ ಹೋಲ್ಡ್ ಗುಡ್. ಅಂದರೆ ಮುಗ್ಗಟ್ಟಿನ ಸಂದರ್ಭದಲ್ಲಿ ಪೂರೈಕೆ ನಿಯಮ ಅದು ಕೆಲಸವನ್ನು ಮಾಡೋದಿಲ್ಲ. ಅಂದರೆ ಪೂರೈಕೆ ನಿಯಮ ನಿಜ ಆಗೋದಿಲ್ಲ ಅನ್ನೋದು ಒಂದು ಮುಖ್ಯವಾಗಿರೋಂಥ ಒಂದು ಮಿತಿ. ಏನು ಮುಗ್ಗಟ್ಟು ಅಂದರೆ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ. ಸೊ ಡಿಪ್ರೆಷನ್ ಇಟ್ ಈಸ್ ಒನ್ ಆಫ್ ದ ಎಕನಾಮಿಕ್ ಪ್ರಾಬ್ಲಮ್. ಸೊ ಡ್ಯೂರಿಂಗ್ ಡಿಪ್ರೆಷನ್ ಪ್ರೈಸಸ್ ರೆಡ್ಯೂಸಸ್ ಕಂಟಿನ್ಯೂಯಸ್ಲಿ and reaches to the lowest point. So as a result of decreasing prices, profit reduces, employment reduces, production reduces, and all economic activities moving in downward direction and reaches the lowest point. So this is the problem of depression. ಅಂದರೆ ಮುಗ್ಗಟ್ಟು ಅನ್ನೋದು ಒಂದು ಆರ್ಥಿಕವಾದಂಥ ಒಂದು ಸಮಸ್ಯೆ. ಏನು ಮುಗ್ಗಟ್ಟಿನ ಆರ್ಥಿಕ ಸಮಸ್ಯೆ ನೋಡಿ, ಮುಗ್ಗಟ್ಟಿನ ಸಮಯದಲ್ಲಿ ಬೆಲೆಗಳು ನಿರಂತರವಾಗಿ ಇಳಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಬೆಲೆಗಳು ನಿರಂತರವಾಗಿ ದಿನದಿಂದ ದಿನಕ್ಕೆ ಬೆಲೆಗಳು ಕಡಿಮೆ ಆಗಿ ಅತ್ಯಂತ ಕನಿಷ್ಠ ಮಟ್ಟವನ್ನು ಮುಟ್ಟುತ್ತೆ. ಯಾವಾಗ ಬೆಲೆಗಳು ಇಳಿಯುತ್ತೋ ಉತ್ಪಾದನೆ ಕಡಿಮೆ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ, ಉದ್ಯೋಗಗಳು ಕಡಿಮೆ ಆಗುತ್ತೆ, ಎಲ್ಲ ಆರ್ಥಿಕ ಚಟುವಟಿಕೆಗಳು ಕೆಳಮುಖವಾಗಿ ಚಲಿಸಿ ಕನಿಷ್ಠ ಮಟ್ಟವನ್ನು ಮುಟ್ಟುತ್ತಲ್ಲ, ಅಂಥ ಒಂದು ಪರಿಸ್ಥಿತಿಗೆ ನಾವು ಮುಗ್ಗಟ್ಟು ಅಂತ ಕರಿತೀವಿ. ಅಮೆರಿಕಾದಲ್ಲಿ 1929ರಿಂದ 33ರ ಅವಧಿನಲ್ಲಿ ಇಂಥ ಮುಗ್ಗಟ್ಟು ಸಂಭವಿಸಿತ್ತು. ಅಲ್ಲಿ ವಸ್ತುಗಳ ಬೆಲೆಗಳು ನಿರಂತರವಾಗಿ ಇಳಿದು ಅತ್ಯಂತ ಕನಿಷ್ಠ ಮಟ್ಟವನ್ನು ಮುಟ್ಟಿದಂಥ ಒಂದು ಸ್ಥಿತಿಗೆ ನಾವು ಡಿಪ್ರೆಷನ್ ಅಂತ ಕರಿತೀವಿ. ಸೊ ಡ್ಯೂರಿಂಗ್ ಡಿಪ್ರೆಷನ್ ಪ್ರೈಸಸ್ ರೆಡ್ಯೂಸಸ್ ಕಂಟಿನ್ಯೂಯಸ್ಲಿ. ಸೊ ಪ್ರೊಡ್ಯೂಸರ್ಸ್ ಅಂಡ್ ಟ್ರೇಡರ್ಸ್ ಬಿಕಮ್ ಪ್ಯಾನಿಕ್. ದೇ ಥಿಂಕ್ ದಟ್ ಪ್ರೈಸಸ್ ರೆಡ್ಯೂಸಸ್ ಫರ್ದರ್. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಅ ಲಾಸ್ they try to sell more commodities at a lower prices. Even though the price reduces, so producer try to sell more commodities because they become panic that during depression prices reduces continuously. So producers, in order to avoid the loss, they try to sell more commodities at a lower price. So law of supply it does not hold good during depression period. ನೋಡಿ, ಮುಗ್ಗಟ್ಟಿನ ಸಮಯದಲ್ಲಿ ಬೆಲೆಗಳು ಇಳಿತಾ ಇರುತ್ತೆ, ಆದರೂ ಸಹ ಉತ್ಪಾದಕರು ಹೆಚ್ಚೆಚ್ಚು ವಸ್ತುಗಳನ್ನು ಮಾರಾಟ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅಂದರೆ ಮಾರ್ಕೆಟಿಗೆ ಹೆಚ್ಚೆಚ್ಚು ವಸ್ತುಗಳನ್ನು ತಂದು ಸಾಧ್ಯವಾದಷ್ಟು ಬೇಗ ಮಾರಾಟ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಬೆಲೆ ಕಡಿಮೆ ಆಗ್ತಾ ಇರೋದ್ರಿಂದ ನಷ್ಟ ಆಗುತ್ತೆ. ಆ ನಷ್ಟದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸಾಧ್ಯವಾದಷ್ಟು ಬೇಗ ಅದನ್ನು ಮಾರಾಟ ಮಾಡಬೇಕು. ಹಾಗಾಗಿ ಬೆಲೆ ಕಡಿಮೆ ಇದ್ದಾಗಲೂ ಹೆಚ್ಚು ವಸ್ತುಗಳನ್ನು ತಂದು ಮಾರಾಟ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಮುಗ್ಗಟ್ಟಿನ ಸಮಯದಲ್ಲಿ ಪೂರೈಕೆ ನಿಯಮ ಅನ್ವಯ ಆಗುವುದಿಲ್ಲ. And the second one, clearance sales. So sometimes producers or traders, in order to clear old stock, in order to clear the old stock,
they try to reduce the prices and sell more. ಅಂದರೆ ಈ ಸ್ಟಾಕನ್ನು ಕ್ಲಿಯರ್ ಮಾಡೋದು ಅಂತ ಹೇಳ್ತೀನಿ. ಅಂದರೆ ಒಂದು ವಸ್ತುನ ಉತ್ಪಾದನೆ ಮಾಡಿ ಸಂಗ್ರಹ ಮಾಡಿಬಿಟ್ಟಿರ್ತಾರೆ, ಆ ಸಂಗ್ರಹನ ಖಾಲಿ ಮಾಡಬೇಕಾಗಿರುತ್ತೆ. ಯಾಕಂದರೆ ಹೊಸ ವಸ್ತುಗಳು ಮಾರ್ಕೆಟಿಗೆ ಬರ್ತಾ ಇರುತ್ತೆ, ಫ್ಯಾಷನ್ ಬದಲಾಗ್ತಾ ಇದ್ದಾಗ ಹಳೆ ವಸ್ತುಗಳು ತಮ್ಮ ಫ್ಯಾಷನನ್ನು ಕಳ್ಕೊಳ್ತವೆ, ಹಳೆ ವಸ್ತುಗಳಿಗೆ ಡಿಮಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಇರುವಂಥ ಹಳೆ ದಾಸ್ತಾನನ್ನು ಪೂರ್ತಿಯಾಗಿ ಮಾರಾಟ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಉತ್ಪಾದಕರು ತಾವೇ ಬೆಲೆಯನ್ನು ಇಳಿಸಿ ಹೆಚ್ಚು ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ನೀವು ಬಹುಶಃ ಡಿಸ್ಕೌಂಟ್ ಸೇಲ್ಗಳನ್ನು ನೀವು ನೋಡಿರ್ತೀರ, 20% ಡಿಸ್ಕೌಂಟು, 10% ಡಿಸ್ಕೌಂಟು. ಅಂದರೆ ಉತ್ಪಾದಕರು ಮಾರಾಟಗಾರರೇ ತಮ್ಮ ವಸ್ತುವಿನ ಬೆಲೆನ ಇಳಿಸ್ತಾರೆ, ತಾವೇ ಬೆಲೆನ ಇಳಿಸಿ ಹೆಚ್ಚು ವಸ್ತುಗಳನ್ನು ಮಾರಾಟ ಮಾಡೋದಕ್ಕೆ ಬಯಸ್ತಾರೆ. ಕಾರಣ ಏನು ಅಂದರೆ ಆ ಹಳೆಯ ಸಂಗ್ರಹ ಖಾಲಿ ಆಗಬೇಕು, ಹಳೆಯ ದಾಸ್ತಾನು ಖಾಲಿಯಾಗೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಇದನ್ನು ಕ್ಲಿಯರೆನ್ಸ್ ಸೇಲ್ ಅಂತ ಕರಿತೀವಿ. ಸೊ ಸಮ್ಟೈಮ್ ಪ್ರೊಡ್ಯೂಸರ್ಸ್ ಇನ್ ಆರ್ಡರ್ ಟು ಕ್ಲಿಯರ್ ದ ಓಲ್ಡ್ ಸ್ಟಾಕ್ they try to reduce the prices and sell more commodities and offer discount sales. And sometimes so producers transfer their business from one place to another place. They try to clear their stocks, they reduce the prices and try to sell more commodities. And in the case of loss, so when producer or trader suffering from loss, so he try to sell is a stock at a lower price in order to recover his loss. ಅಂದರೆ ಕೆಲವು ಸಂದರ್ಭಗಳಲ್ಲಿ 3 ಸಂದರ್ಭಗಳನ್ನು ನಾವು ನೋಡ್ತೀವಿ. ಒಂದು, ಹಳೆಯ ದಾಸ್ತಾನನ್ನು ಖಾಲಿ ಮಾಡೋದಕ್ಕೋಸ್ಕರ ತಾವೇ ಬೆಲೆಗಳನ್ನು ಇಳಿಸಿ ರಿಯಾಯಿತಿ ದರದಲ್ಲಿ ಕಡಿಮೆ ಬೆಲೆಗೆ ಹೆಚ್ಚು ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ಒಂದು ಕಡೆ ಬಿಸ್ನೆಸ್ಸನ್ನು ಮುಚ್ಚಿ ಮತ್ತೊಂದು ಕಡೆಗೆ ಹೋಗಬೇಕು, ಅಥವಾ ಒಂದು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಇನ್ನೊಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಾಗ ಈಗಾಗಲೇ ಇರುವಂಥ ವಸ್ತುಗಳನ್ನು ಮಾರಾಟ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬೆಲೆನ ಇಳಿಸಿ ವಸ್ತುಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವು ಸರಿ ಉತ್ಪಾದಕರು ನಷ್ಟದಲ್ಲಿದ್ದಾಗ, ಉತ್ಪಾದಕರು ಅಥವಾ ವ್ಯಾಪಾರಿಗಳು ನಷ್ಟವನ್ನು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆ ನಷ್ಟವನ್ನು ತುಂಬಿಕೊಳ್ಳೋದಕ್ಕೋಸ್ಕರ ತಮ್ಮಲ್ಲಿರುವಂಥ ವಸ್ತುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ 3 ಸಂದರ್ಭಗಳಲ್ಲೂ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. And third one is rare articles. So sometimes people have the hobby of collecting old rare article like stamps, old coins and old paintings and old statues like this. So law of supply is not applicable in the case of such hobbies. So even though the price increases or reduces, the supply of rare article or antique pieces remaining same. ಅಂದರೆ ಕೆಲವು ಹವ್ಯಾಸಗಳಿರುತ್ತೆ, ಕೆಲವ್ರಿಗೆ ಕೆಲವು ಹವ್ಯಾಸಗಳಿರುತ್ತೆ. ಇಂಥ ಹವ್ಯಾಸಗಳು ಅಂದರೆ ಈ ಅಂಚೆ ಚೀಟಿನ ಸಂಗ್ರಹ ಮಾಡೋಂಥ ಹವ್ಯಾಸ ಇರ್ಬೋದು, ಅಥವಾ ಹಳೆಯ ಕಾಲದ ನಾಣ್ಯಗಳನ್ನು ಸಂಗ್ರಹ ಮಾಡೋಂಥ ಹವ್ಯಾಸ ಇರ್ಬೋದು, ಅಥವಾ ಪೇಂಟಿಂಗ್ಸ್ ಇರುತ್ತೆ, ಹಳೆಯ ಕಾಲದ ಪೇಂಟಿಂಗ್ಸ್ ಇರುತ್ತೆ, ಅಥವಾ ಹಳೆಯ ಕಾಲದ ವಿಗ್ರಹಗಳಿರುತ್ತೆ. ಹಳೆಯ ಕಾಲದ ಅಪರೂಪವಾದಂಥ ವಸ್ತುಗಳನ್ನು ಸಂಗ್ರಹಿಸುವಂಥ ಹವ್ಯಾಸ ಇರೋರಿಗೆ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. ಯಾಕಂದರೆ ಈ ಹಳೆಯ ಕಾಲದ ವಸ್ತುಗಳಿಗೆ ಎಷ್ಟೇ ಬೆಲೆ ಹೆಚ್ಚಾದರೂ ಪೂರೈಕೆ ಹೆಚ್ಚಾಗಲ್ಲ. ಯಾಕಂದರೆ ಇವು ನಿರ್ದಿಷ್ಟವಾದಂಥ ಪ್ರಮಾಣದಲ್ಲಿ ಇರ್ತವೆ. ನೀವೆಷ್ಟೇ ಬೆಲೆ ಕೊಡ್ತೀವಿ ಅಂದರೂ ಹಳೆಯ ಕಾಲದ ವಸ್ತುಗಳ ಪೂರೈಕೆನ ಹೆಚ್ಚು ಮಾಡೋಕ್ಕಾಗಲ್ಲ. ಹಾಗಾಗಿ ಹಳೆಯ ಅಪರೂಪವಾದಂಥ ವಸ್ತುಗಳಿಗೆ ಬೆಲೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಪೂರೈಕೆ ಮಾತ್ರ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಲಾ ಆಫ್ ಸಪ್ಲೈ ಡಸ್ ನಾಟ್ ಅಪ್ಲಿಕಬಲ್ ಟು ರೇರ್ ಆರ್ಟಿಕಲ್. ಅಪರೂಪವಾದಂಥ ವಸ್ತುಗಳಿಗೆ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. ಅಂಡ್ ಸಪ್ಲೈ ಆಫ್ ಲೇಬರ್. ಸೊ ಲಾ ಆಫ್ ಸಪ್ಲೈ ಡಸ್ ನಾಟ್ ಅಪ್ಲೈ ಇನ್ ದ ಕೇಸ್ ಆಫ್ ಸಪ್ಲೈ ಆಫ್ ಲೇಬರ್. ಸೊ ವೆನ್ ದ ಸಪ್ಲೈ ಆಫ್ ಲೇಬರ್ changes with the changes in wages, that means the price of wage, the price of labor, that means wages. When the price of labor, that means wages increases according to law of supply. When wage increases, supply of labor also increases. When wage reduces, supply of labor also reduces. But this situation is not applicable in the case of supply of labor. So when the wage increases, that means when the price of labor, it is known as wages. When wage increases, the supply of labor reduces. When wage reduces, supply of labor increases. That means at lower wages, all family members try to work.
As a result, supply of labor increases. So at a lower wages, supply increases, but when wage increases, only 1 or 2 members in the family work and others are remain in the house. As a result, supply of labor reduces. That means at a higher wages, supply of labor reduces. At a lower wages, supply of labor increases. So that is why law of supply is not applicable in the case of labor market. ಇಲ್ಲಿ ಕಾರ್ಮಿಕರ ಮಾರ್ಕೆಟಿನಲ್ಲಿ ಸಂಬಂಧಪಟ್ಟಾಗೆ ಶ್ರಮದ ಮಾರುಕಟ್ಟೆಯಲ್ಲಿ ಪೂರೈಕೆ ನಿಯಮ ಅನ್ವಯ ಆಗೋದಿಲ್ಲ. ನೋಡಿ, ವೇತನ ಕಡಿಮೆ ಇದ್ದಾಗ ಅಂದರೆ ಶ್ರಮದ ಕೂಲಿ, ಶ್ರಮದ ಬೆಲೆ, ಅದನ್ನೇ ನಾವು ಕೂಲಿ ಅಥವಾ ವೇತನ ಅಂತ ಕರಿತೀವಿ. ಕೂಲಿ ಕಡಿಮೆ ಇದ್ದಾಗ ಹೆಚ್ಚು ಜನ ಕಾರ್ಮಿಕರು ಕೆಲಸಕ್ಕೆ ಬರ್ತಾರೆ. ಅಂದರೆ ಒಂದು ಕುಟುಂಬದ ಎಲ್ಲರೂ ಕೆಲಸ ಮಾಡ್ತಾರೆ, ಹಾಗಾಗಿ ಪೂರೈಕೆ ಹೆಚ್ಚಾಗಿರುತ್ತೆ. ಯಾವಾಗ ವೇತನ ಕೂಲಿ ಹೆಚ್ಚಾಗುತ್ತೋ ಆಗ ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಕೆಲಸ ಮಾಡಿದ್ರೆ ಕುಟುಂಬದ ನಿರ್ವಹಣೆ ಸಾಧ್ಯ ಆಗೋದ್ರಿಂದ ಒಬ್ಬರು ಇಬ್ಬರು ಅಷ್ಟೇ ದುಡಿತಾರೆ, ಉಳಿದವರೆಲ್ಲರೂ ಮನೆಯಲ್ಲೇ ಉಳ್ಕೊಳ್ತಾರೆ. ಹಾಗಾಗಿ ಪೂರೈಕೆ ಕಡಿಮೆ ಆಗುತ್ತೆ. ಅಂದರೆ ಕೂಲಿ ಕಡಿಮೆ ಇದ್ದಾಗ ಕಾರ್ಮಿಕರ ಪೂರೈಕೆ ಹೆಚ್ಚು, ಕೂಲಿ ಹೆಚ್ಚಾದಾಗ ಕಾರ್ಮಿಕರ ಪೂರೈಕೆ ಕಡಿಮೆ. ಹಾಗಾಗಿ ಪೂರೈಕೆ ನಿಯಮ ಅನ್ನೋದು ಶ್ರಮದ ಮಾರ್ಕೆಟಿಗೆ ಅಥವಾ ಕಾರ್ಮಿಕರಿಗೆ ಸಂಬಂಧಪಟ್ಟಾಗಿದ್ದು ಅನ್ವಯ ಆಗುವುದಿಲ್ಲ. ಇನ್ನು ಕೊನೆಯದಾಗಿ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳಿದ್ದಾಗ. So prices reduces at present. So prices are low at present and the producers expect that prices reduces further in the near future. So the prices are low at present and the producers expect that prices reduces further in the near future. They sell more at lower prices. ನೋಡಿ, ಕೆಲವು ಸರಿ ನಿರೀಕ್ಷೆಗಳು ಸಹ ಪೂರೈಕೆ ನಿಯಮವನ್ನು ಸುಳ್ಳು ಮಾಡುತ್ತೆ. ಹೇಗೆ ಅಂದರೆ, ಈಗಾಗಲೇ ಬೆಲೆ ಕಡಿಮೆ ಇದೆ ಮಾರ್ಕೆಟಲ್ಲಿ, ಮುಂದೆ ಬೆಲೆ ಇನ್ನೂ ಕಡಿಮೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದ್ದಾಗ ಕಡಿಮೆ ಬೆಲೆಗೆ ಉತ್ಪಾದಕರು ಹೆಚ್ಚು ವಸ್ತುಗಳನ್ನು ಮಾರಾಟ ಮಾಡಿಬಿಡ್ತಾರೆ. ಹಾಗಾಗಿ ಕಡಿಮೆ ಬೆಲೆ ಇದ್ದಾಗ ಪೂರೈಕೆ ಹೆಚ್ಚಾಗುತ್ತೆ. ಸಮ್ಟೈಮ್ ಪ್ರೈಸಸ್ ಆರ್ ಮೋರ್ ಇನ್ ದ ಮಾರ್ಕೆಟ್ ಬಟ್ ಪ್ರೊಡ್ಯೂಸರ್ಸ್ ಆರ್ ಟ್ರೇಡರ್ಸ್ ಎಕ್ಸ್ಪೆಕ್ಟ್ ದಟ್ ಪ್ರೈಸಸ್ ಫರ್ದರ್ ಇನ್ಕ್ರೀಸಸ್ ಇನ್ ನಿಯರ್ ಫ್ಯೂಚರ್, ದೇ ಸೆಲ್ ಲೆಸ್. ದಟ್ ಮೀನ್ಸ್ ಸಪ್ಲೈ ರೆಡ್ಯೂಸಸ್. ಅಂದರೆ ಈಗಾಗಲೇ ಮಾರ್ಕೆಟಲ್ಲಿ ಬೆಲೆ ಹೆಚ್ಚಿದೆ, ಆದರೆ ಮುಂದೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಅಂದರೆ ಪೂರೈಕೆ ಕಡಿಮೆ ಆಗುತ್ತೆ. ಅಂದರೆ ಮುಂದೆ ಬೆಲೆ ಹೆಚ್ಚಾದಾಗ ತಂದು ಮಾರಾಟ ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ. ಅಂದರೆ ಮುಂದೆ ಬೆಲೆ ಇಳಿಯಬಹುದು ಅನ್ನೋ ನಿರೀಕ್ಷೆ ಇದ್ದರೆ ಕಡಿಮೆ ಬೆಲೆಗೆ ಹೆಚ್ಚು ವಸ್ತುಗಳು ಮಾರಾಟ ಆಗುತ್ತೆ. ಮುಂದೆ ಬೆಲೆ ಹೆಚ್ಚಾಗುತ್ತೆ ಅನ್ನೋ ನಿರೀಕ್ಷೆ ಇದ್ದಾಗ ಹೆಚ್ಚಿನ ಬೆಲೆಗೆ ಕಡಿಮೆ ವಸ್ತುಗಳು ಮಾರಾಟ ಆಗುತ್ತೆ. ಈ ಎಲ್ಲ ಸಂದರ್ಭಗಳನ್ನು ನಾವು ಪೂರೈಕೆ ನಿಯಮದ ಅಪವಾದಗಳು ಅಥವಾ ಮಿತಿಗಳು ಅಂತ ಕರಿತೀವಿ. ಈ ಎಲ್ಲ ಸಂದರ್ಭಗಳಲ್ಲಿ ಪೂರೈಕೆ ನಿಯಮ ಸುಳ್ಳಾಗುತ್ತೆ ಅಥವಾ ನಿಜ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಪೂರೈಕೆ ರೇಖೆ ಅದೇನಾಗುತ್ತೆ, ಹಿಮ್ಮುಖವಾಗಿ ಚಲಿಸುತ್ತೆ. ಬ್ಯಾಕ್ವರ್ಡ್ ಬೆಂಡಿಂಗ್ ಅಂತ ಕರಿತೀವಿ. ಅದು ಹಿಮ್ಮುಖವಾಗಿ ಚಲಿಸುವಂಥ ರೇಖೆಯಾಗಿ ಉಳ್ಕೊಳ್ಳುತ್ತೆ. ಇದನ್ನು ಅಪವಾದಗಳು